ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ RCB ತಂಡದ ಆಟಗಾರತಿ ಮಾಡಿರುವ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನಾವು ನಿಮ್ಮಿಂದ ಈ ಒಂದು ವಿಡಿಯೋಗೆ 100 ಲೈಕ್ಗಳನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಸ್ನೇಹ ರಾಣಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಈ ಆಟಗಾರತಿಗೆ ಮೋಟಿವೇಶನ್ ಸಿಗುತ್ತವೆ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ 18ನೇ ಪಂದ್ಯದಲ್ಲಿ UP ವಾರಿಯರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎದುರಾಗಿದ್ದವು. ಹೌದು, ಈ ಒಂದು ಪಂದ್ಯದಲ್ಲಿ ಪುರುಷರು ಮಾಡದ ವಿಶ್ವ ದಾಖಲೆಯನ್ನು ಸ್ನೇಹ ರಾಣಾ ಅವರು ಮಾಡಿ ಹಾಕಿದ್ದಾರೆ. ಹೌದು, 99% ಸೋತಿದ್ದ ಪಂದ್ಯದಲ್ಲಿ ದೊಡ್ಡ ಚಮತ್ಕಾರವಾಯಿತು. ವೀಕ್ಷಕರೇ, ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ. ಹೌದು, ಈ ಒಂದು ಮಾಡುವಿಲ್ಲವೇ ಮಡಿ ಪಂದ್ಯದಲ್ಲಿ ಟಾಸ್ ಗೆದ್ದಂಥ RCB ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಇನ್ನು ಬ್ಯಾಟ್ ಮಾಡಿದ UP ವಾರಿಯರ್ಸ್ ತಂಡವು 20 ಓವರ್ಸ್ಗಳಿಗೆ 225 ರನ್ಸ್ ಕಲೆ ಹಾಕಿ RCB ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಟ್ಟಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 19.3 ಓವರ್ಸ್ಗಳಿಗೆ 213 ರನ್ಸ್ ಕಲೆ ಹಾಕುವ ಮೂಲಕ ಸರ್ವಪತನ ಕಂಡಿತು. ವೀಕ್ಷಕರೇ, ಇದರೊಂದಿಗೆ RCB ತಂಡವು 12 ರನ್ಸ್ಗಳ ಹೀನಾಯ ಸೋಲು ಕಂಡು ಈ ಒಂದು ಟೂರ್ನಿಯಿಂದ ಹೊರಗೆ ಬಿದ್ದಿದೆ. ಇನ್ನು ವೀಕ್ಷಕರೇ, ಸೋತಿರುವಂಥ ಪಂದ್ಯದಲ್ಲಿ ದೊಡ್ಡ ಚಮತ್ಕಾರವಾಯಿತು. ಹೌದು, ಥೈಲ್ಯಾಂಡರ್ ಬ್ಯಾಟ್ಸ್ಮನ್ ಆಗಿದ್ದ ಸ್ನೇಹ ರಾಣಾ ಅವರು ಆಡಿದಂಥ 6 ಎಸೆತಗಳಲ್ಲಿ 2 ಬೌಂಡ್ರಿ ಹಾಗೂ 3 ಸಿಕ್ಸರ್ನೊಂದಿಗೆ 433.33 ಸ್ಟ್ರೈಕ್ ರೇಟ್ನೊಂದಿಗೆ 26 ರನ್ ಗಳಿಸಿದರು. ವೀಕ್ಷಕರೇ, ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ನಿಂದ RCB ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲುವ ತವಕದಲ್ಲಿತ್ತು. ಆದರೆ ವೀಕ್ಷಕರೇ, ದೀಪ್ತಿ ಶರ್ಮಾ ಅವರ ಊರಿನಲ್ಲಿ 6 ಬಾರಿಸಲು ಹೋಗಿ ಪೊನ್ನಮ್ಮ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಹೌದು, ಈ ಒಂದು ಪಂದ್ಯದಲ್ಲಿ ದೊಡ್ಡ ತಿರುವು ಕಂಡಿತ್ತು. ವೀಕ್ಷಕರೇ, ಪುರುಷರು ಮಾಡದ ದಾಖಲೆಯನ್ನು ಇದೀಗ ಸ್ನೇಹ ರಾಣಾ ಅವರು ಇವತ್ತಿನ ಪಂದ್ಯದಲ್ಲಿ ಮಾಡಿ ಹಾಕಿದ್ದಾರೆ. ವೀಕ್ಷಕರೇ, ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗೆ ದಯವಿಟ್ಟು ಎಲ್ಲರೂ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.